ಎಸ್ ಎಸ್ ಶೆಟ್ಟಿ ಯೂಟ್ಯೂಬ್ಗೆ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತು ಕರ್ನಾಟಕ ರಾಜ್ಯ ಸಹಕಾರಿ ಗ್ರಾಹಕ ಮಂಡಳಿ ನೇಮಿತ ಈ ಒಂದು ಕ್ರಮ ಸಂಖ್ಯೆ ದಿನಾಂಕ 14/8/2025 ನೇಮಕಾತಿ ಪ್ರಕಟಣೆ. ಈ ಒಂದು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ಬೆಂಗಳೂರು ಈ ಸಂಸ್ಥೆಯಲ್ಲಿ ಖಾಲಿ ಇರುವ ಒಟ್ಟು 34 ಹುದ್ದೆಗಳ ನೇರ ನೇಮಕಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಒಂದು ಅಧಿಕೃತ ವೆಬ್ಸೈಟು ತಾವು ಇಲ್ಲಿ ಕಾಣ್ತಕ್ಕಂಥದ್ದು ತಾವು ನೋಡ್ಬೋದು. ಈ ಲಿಂಕ್ ಮುಖಾಂತರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸತಕ್ಕದ್ದು. ನಿಗದಿತ ಅರ್ಜಿ ಶುಲ್ಕ ಆನ್ಲೈನ್ ಮುಖಾಂತರವೇ ಪಾವತಿಸುವುದು. ಈ ಅರ್ಜಿಗಳು ಈ ರೀತಿಯಾಗಿ ಅಂದರೆ ಅರ್ಜಿಗಳನ್ನು ಖುದ್ದಾಗಿ ಅಂಚೆ, ಕೊರಿಯರ್ ಇತ್ಯಾದಿಗಳ ಮೂಲಕ ಸಲ್ಲಿಸಲು ಅವಕಾಶಗಳು ಇರುವುದಿಲ್ಲ ಅಂತ. ಈ ನೇರ ನೇಮಕಾತಿಗೆ ಪರಿಗಣಿಸಲಾಗಿರುವ ಹುದ್ದೆಗಳ ವಿವರ ಮತ್ತು ಮೀಸಲಾತಿ ಈ ರೀತಿಯಾಗಿ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಹುದ್ದೆ ಹೆಸರು ಒಂದನೇದು ಫಾರ್ಮಸಿಸ್ಟ್. ಈ ವೇತನ ಶ್ರೇಣಿ ಬಂದ್ಬಿಟ್ಟು 16,000ರಿಂದ 29,600ವರೆಗೆ. ಒಟ್ಟು ಹುದ್ದೆಗಳು 7. ಈ ಮೀಸಲಾತಿ ವರ್ಗೀಕರಣದ ಆಧಾರದ ಮೇಲೆ ಇಲ್ಲಿ ಸಾಮಾನ್ಯ 3, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1 ಮತ್ತು ಪ್ರವರ್ಗ 2A ಒಟ್ಟು 7 ಹುದ್ದೆಗಳನ್ನು ಈ ಮೀಸಲಾತಿಗೆ ಅನುಗುಣವಾಗಿ ಕೊಟ್ಟಿರ್ತಕ್ಕಂಥದ್ದು. ಇತರೆ ಮಾಜಿ ಸೈನಿಕರು ಮತ್ತು ಈ ಗ್ರಾಮದಲ್ಲಿ ಬರ್ತಕ್ಕಂಥದ್ದು. ಈ ಪ್ರಥಮ ದರ್ಜೆ 2ನೇ ಹುದ್ದೆ ಹೆಸರು ಪ್ರಥಮ ದರ್ಜೆ ಸಹಾಯಕರು. ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು 13,600ರಿಂದ 26,000ವರೆಗೆ. ಒಟ್ಟು ಹುದ್ದೆಗಳು 10. ಈ ಒಂದು ಸಾಮಾನ್ಯ ಹುದ್ದೆ 5, ಪರಿಶಿಷ್ಟ ಜಾತಿ 2, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1, ಪ್ರವರ್ಗ 2A 1. ಒಟ್ಟು 10 ಹುದ್ದೆಗಳನ್ನು ಈ ಪ್ರಥಮ ದರ್ಜೆ ಸಹಾಯಕರ ನೇಮಕಾತಿಗೆ. ನಂತರ 3ನೇ ಹುದ್ದೆ 1 ವಿಕ್ರಯ ಸಹಾಯಕರು. ಈ ಒಟ್ಟು ಸ್ಯಾಲ್ರಿ 24,000. ಇಲ್ಲಿ ಒಟ್ಟು 16 ಹುದ್ದೆಗಳನ್ನು ಇರ್ತಕ್ಕಂಥದ್ದು. ಈ ಒಂದು ವಿಕ್ರಯ ಸಹಾಯಕರಲ್ಲಿ ಇಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಇಲ್ಲಿ ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ವಿಕ್ರಯ 2ದಲ್ಲಿ ಇಲ್ಲಿ ಕೂಡ 24,000 ಸ್ಯಾಲರಿ ಇರ್ತದೆ. ಹುದ್ದೆ 1 ಈ 371J ಅಂದರೆ ಈ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾಗಿರ್ತಕ್ಕಂಥ ಒಟ್ಟು ಹುದ್ದೆಯಲ್ಲಿ 1 ಹುದ್ದೆ ಇರ್ತಕ್ಕಂಥದ್ದು. ಈ ರೀತಿ ಹುದ್ದೆಗೆ ವರ್ಗೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ತಾವುಗಳು ಈ ಮೀಸಲಾತಿಗೆ ಸಂಬಂಧಿಸಿದ ಮೇಲಿನ ಅಂಕಣದಲ್ಲಿ ನಮೂದಿಸಿರುವ ಮೀಸಲಾತಿಯ ವಿವರಗಳನ್ನು ಈ ಕೆಳಕಂಡಂತೆ ನಾವು ಅರ್ಥೈಸ್ಕೊಳ್ಬೋದು. ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 3B,
ಸಾಮಾನ್ಯ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು, ಗ್ರಾಮೀಣ ಅಭ್ಯರ್ಥಿಗಳು, ವಿಕಲಚೇತನ ಅಭ್ಯರ್ಥಿಗಳು, ಇತರೆ ಅಭ್ಯರ್ಥಿಗಳು. ಈ ರೀತಿಯಾಗಿ ನಾವು ಆ ಪ್ರವರ್ಗಗಳಲ್ಲಿ ಇಟ್ಟಿರ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಒಂದು ವಿದ್ಯಾರ್ಹತೆ. ಈ ವಿದ್ಯಾರ್ಹತೆ ಈ ಒಂದು ಸಹಕಾರ ಸಂಘ ನೇಮಿಕ 1960 ಹಾಗೂ ಸಹಕಾರ ಸಂಘ ತಿದ್ದುಪಡಿ ನಿಯಮದ ಪ್ರಕಾರ ಈ ಒಂದು ಹುದ್ದೆಗೆ ಶೈಕ್ಷಣಿಕ ಅರ್ಹತೆಗಳನ್ನು ಈ ಕೆಳಕಂಡಿರ್ತದೆ. ಹುದ್ದೆಗೆ ಫಾರ್ಮಸಿಸ್ಟ್ ಹುದ್ದೆಗೆ ಯಾವುದೇ ಒಂದು ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ಅವರಿಗೆ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನ ಹೊಂದಿರಬೇಕು. ಆ ಅಭ್ಯರ್ಥಿಗೆ ಕನ್ನಡ ಓದುವ ಮತ್ತು ಕನ್ನಡ ಜ್ಞಾನ, ಬರೆಯುವ, ಸ್ಪಷ್ಟವಾಗಿ ಮಾತನಾಡುವ, ಅರ್ಥ ಮಾಡಿಕೊಳ್ಳುವ ಅವರಿಗೆ ಹೊಂದಿರಬೇಕಾಗಿರ್ತಕ್ಕಂಥದ್ದು ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗೆ ಅರ್ಹತೆ ಭಾರತ ಕಾನೂನಿನಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯಲ್ಲಿ ತೇರ್ಗಡೆ ಹೊಂದಿರಬೇಕು. ಅವರಿಗೆ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು. ಇವರಿಗೂ ಕೂಡ ಕನ್ನಡ ಓದಲು ಮತ್ತು ಕನ್ನಡ ಮಾತನಾಡಲು, ಬರೆಯಲು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತಿರಬೇಕು. ಅದೇ ರೀತಿ ಮೂರನೇ ಹುದ್ದೆ ವಿಕ್ರಯ ಸಹಾಯಕರು. ಈ ಹುದ್ದೆಗೆ PUC ತೇರ್ಗಡೆ ಆಗಿರಬೇಕು. ಇವರಿಗೂ ಕೂಡ ಕಂಪ್ಯೂಟರ್ ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು. ಇವರಿಗೂ ಕೂಡ ಕನ್ನಡ ಓದಲು, ಕನ್ನಡದ ಜ್ಞಾನ, ಬರೆಯುವುದು, ಕನ್ನಡ ಸ್ಪಷ್ಟವಾಗಿ ಮಾತನಾಡ್ತಕ್ಕಂಥ ಅವರಿಗೂ ಕೂಡ ಈ ಜ್ಞಾನ ಹೊಂದಿರಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವರಿಗೆ ವಯೋಮಿತಿಯನ್ನು ಹಾಗಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿರ್ತಕ್ಕಂಥ ವಯೋಮಿತಿ, ಅರ್ಜಿ ಸಲ್ಲಿಸಲು ನಿಗದಿಸಿದ ಕೊನೆಯ ದಿನಾಂಕದ ಅಭ್ಯರ್ಥಿಗಳು ಈ ಕೆಳಕಂಡಂಥ ಕನಿಷ್ಠ ವಯೋಮಿತಿ ಹೊಂದಿರಬೇಕು ಹಾಗೂ ಗರಿಷ್ಠ ಮಿತಿ ಮೀರಿರಬಾರದು. ವರ್ಗೀಕರಣದ ವಿವರಗಳು ಇಲ್ಲಿ ಕನಿಷ್ಠ ವಯೋಮಿತಿ, ಗರಿಷ್ಠ ವಯೋಮಿತಿ. ಇಲ್ಲಿ ಸಾಮಾನ್ಯ ವರ್ಗದವರಿಗೆ 18 ವರ್ಷದಿಂದ 35 ವರ್ಷ ಮೀರಿರಬಾರದು. ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A ಮತ್ತು ಪ್ರವರ್ಗ 3B 18 ವರ್ಷ ತುಂಬಿರಬೇಕು, 38 ವರ್ಷ ಮೀರಿರಬಾರ್ದು. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗದವರಿಗೆ 18 ವರ್ಷ ತುಂಬಿರಬೇಕು, ಇವರಿಗೆ 40 ವರ್ಷ ಮೀರಿರಬಾರದು. ವಿಕಲಚೇತನರಿಗೆ 10 ವರ್ಷ ವಯೋಮಿತಿಯನ್ನು ಸಡಿಲಿಕೆ ಇರುತ್ತದೆ. ಈ ಒಂದು ಅಪ್ಲಿಕೇಶನ್ನು ಹಾಕೋದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಶುಲ್ಕ ಪರಿಶಿಷ್ಟ ಜಾತಿ, ಪ್ರವರ್ಗ ಮತ್ತು ವಿಕಲಚೇತನರಿಗೆ 500 ರೂಪಾಯಿ ಅಂದರೆ ಗೇಟ್ವೇ ಚಾರ್ಜ್ ಪ್ಲಸ್ ಕೂಡಿಕೊಂಡು ಇತರೆ ವರ್ಗದ ಅಭ್ಯರ್ಥಿಗಳಿಗೆ 1000 ರೂಪಾಯಿಗೆ ಗೇಟ್ವೇ ಚಾರ್ಜನ್ನು ಇಟ್ಕೊಂಡು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ಪ್ರಾರಂಭ ದಿನಾಂಕ 16/8/2025, ಈ ಕೊನೆಯ ದಿನಾಂಕ 14/9/2025 ಆಗಿರ್ತಕ್ಕಂಥದ್ದು. ಈ ಒಂದು ನೇಮಕಾತಿಗೆ ಆನ್ಲೈನ್ ಮುಖಾಂತರ ತಾವುಗಳನ್ನು ಅರ್ಜಿ ಹಾಕಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಅರ್ಜಿ ಹಾಕುವ ವಿಧಾನ ತಾವುಗಳು ಕೆಳಕಂಡಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಾವು ಕೊಟ್ಟಿರ್ತೇವೆ, ಅದನ್ನು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಮತ್ತು ಮುಂದುವರೆದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತದೆ ಅಂತಂತಂದರೆ, ಈ ಒಂದು ಆಯ್ಕೆಯಲ್ಲಿ ಆನ್ಲೈನ್ ಮುಖಾಂತರ ಸ್ವೀಕರಿಸಲಾದ ಅರ್ಜಿಗಳು ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಮತ್ತು ಅಗತ್ಯ ದಾಖಲೆಗಳ ಆಧಾರದ ಮೇಲೆ ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳಿಂದ ಸರ್ಕಾರ ಸೂಚಿಸಲಾದ ಬಾಹ್ಯ ಮೂಲಗಳಿಂದ ಲಿಖಿತ ಪರೀಕ್ಷೆ ನಡೆಸಲಾಗುವುದು. ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಆಧಾರದ ಮೇಲೆ
1:5 ಅಭ್ಯರ್ಥಿಗಳ ಸಂದರ್ಶನಕ್ಕೆ ಕರೆಯಲಾಗುವುದು. ಅಂದರೆ ಒಂದು ಪೋಸ್ಟಿಗೆ 5 ಜನರನ್ನು ಸಂದರ್ಶನಕ್ಕೆ ಕರೆಯಲಾಗುವುದು ಅಂತ ಹೇಳ್ತಾರೆ. ನಿಗದಿಪಡಿಸಿದ ಅಂಕಗಳು 15. ಲಿಖಿತ ಪರೀಕ್ಷೆಯಲ್ಲಿ ಪಡೆಯಲಾದ ಅಂಕಗಳ ಶೇಕಡ 85ಕ್ಕೆ ಇಳಿಸಿ ಮತ್ತು ಸಂದರ್ಶನ ಗಳಿಸಿದ ಅಂಕಗಳು ಒಟ್ಟುಗೂಡಿಸಿ, ಅಂದರೆ ಈ ಒಂದು ಸಂದರ್ಶನ ಮತ್ತು ಪರೀಕ್ಷೆಯ ಎರಡೂ ಅಂಕಗಳನ್ನು ಒಟ್ಟುಗೂಡಿಸಿ ಆ ಆಧಾರದ ಮೇಲೆ ಅರ್ಹತೆ ಪಟ್ಟಿ ಮೆರಿಟ್ ಲಿಸ್ಟನ್ನು ತಯಾರಿಸಲಾಗುತ್ತದೆ. ಈ ಮೆರಿಟ್ ಲಿಸ್ಟ್ದಲ್ಲಿ ಆಧಾರದ ಮೇಲೆ ಕರ್ನಾಟಕ ಸರ್ಕಾರ ಮೀಸಲಾತಿ ನಿಯಮಗಳ ಅನುಸಾರವಾಗಿ ಆಯ್ಕೆ ಮಾಡ್ತಕ್ಕಂಥದ್ದು. ಇಲ್ಲಿ ಲಿಖಿತ ಪರೀಕ್ಷೆಯ ವಿಷಯಗಳು ಫಾರ್ಮಸಿಸ್ಟ್ಗೆ ಹಾಗೂ ಪ್ರಥಮ ದರ್ಜೆ ಸಹಾಯಕ ಮತ್ತು ವಿಕ್ರಯ ಸಹಾಯಕ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಗಳು. ಪ್ರಶ್ನೆ ಪತ್ರಿಕೆ ಕನ್ನಡ ಭಾಷೆಯಲ್ಲಿ 50 ಅಂಕಗಳು, ಸಾಮಾನ್ಯ ಆಂಗ್ಲ ಭಾಷೆ ಅಥವಾ ಜನರಲ್ ಇಂಗ್ಲೀಷ್ದಲ್ಲಿ 25 ಅಂಕಗಳು, ಸಾಮಾನ್ಯ ಜ್ಞಾನದಲ್ಲಿ 25, ಸಹಕಾರಿ ವಿಷಯದಲ್ಲಿ 50 ಅಂಕಗಳು, ಭಾರತ ಸಂವಿಧಾನ 25 ಅಂಕಗಳು, ಸಮಾಜಯುಕ್ತವಾದ ಚಟುವಟಿಕೆಗಳು ಹಾಗೂ ವಸ್ತುನಿಷ್ಠ ವಿಷಯಗಳಿಗೆ 25. ಒಟ್ಟಾರೆ ಇಲ್ಲಿ 200 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ. ಇಲ್ಲಿ ಎಲ್ಲ ವರ್ಗದವರು ಕೂಡ ತಮ್ಮ ತಮ್ಮ ಸರ್ಟಿಫಿಕೇಟ್ಗಳನ್ನು ತಾವು ಪಡ್ಕೊಳ್ಬೇಕು. ಈ ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಗ್ರಾಮೀಣ ಅಭ್ಯರ್ಥಿದವರು ಮತ್ತು ವಿಕಲಚೇತನ ಅಭ್ಯರ್ಥಿಗಳು, ಹಾಗೆ ವಿಧವೆಯರು ಹಾಗೂ ಅನುಚ್ಛೇದ 371J ಕಲ್ಯಾಣ ಕರ್ನಾಟಕದವರು, ಈ ರೀತಿ ತಾವುಗಳನ್ನು ತಮ್ಮ ತಮ್ಮ ಮೂಲ ದಾಖಲಾತಿಗಳನ್ನು ಎಲ್ಲ ಕೂಡ ಈ ಆನ್ಲೈನ್ ಅಪ್ಲಿಕೇಶನ್ಗಿಂತ ಬಿಫೋರೇ ತೆಗೆದುಕೊಳ್ಬೇಕಾಗಿತ್ತು. ಮತ್ತು ಅರ್ಜಿ ಜೊತೆಗೆ ಸಂಬಂಧಿಸಿದಂಥ ಪ್ರಮಾಣ ಪತ್ರಗಳು ತಪ್ಪದೇ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡುವುದು. ಮೌಖಿಕ ಸಂದರ್ಶನಕ್ಕೆ ಅರ್ಹರಾದಲ್ಲಿ ಮೂಲ ದಾಖಲಾ ಪ್ರತಿಗಳನ್ನು ಹಾಜರುಪಡಿಸುವುದು. ಈ ಮೂಲ ದಾಖಲಾತಿಯಲ್ಲಿ ಜನ್ಮ ದಿನಾಂಕ ದೃಢೀಪಡಿಸಲಾದ SSLC ಅಂಕಪಟ್ಟಿ ಹಾಗೂ ಕ್ಯುಮ್ಯುಲೇಟಿವ್ ರೆಕಾರ್ಡ್ಸ್ ಪ್ರತಿ ಅಥವಾ ಶಾಲಾ ವರ್ಗಾವಣೆ ಪ್ರಮಾಣ ಪತ್ರ, ಹುದ್ದೆಗಳಿಗೆ ನಿಗದಿಪಡಿಸಲಾದ ಅರ್ಹತೆ ಎಲ್ಲ ವರ್ಷಗಳ ಸೆಮಸ್ಟ್ರಿ ಅಂಕಪಟ್ಟಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಲಾಖೆಗಳಲ್ಲಿ, ಅರೆ ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ, ಇತರೆ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದ ನಿರಪೇಕ್ಷಣ ಪತ್ರಗಳು ಮತ್ತು ಜಾತಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ಗಳು ಮತ್ತು ಗ್ರಾಮೀಣ ಅಭ್ಯರ್ಥಿಗಳ ಪ್ರಮಾಣ ಪತ್ರ, ಈ ರೀತಿ ಈ ಎಲ್ಲ ಪ್ರಮಾಣ ಪತ್ರದೊಂದಿಗೆ ತಾವು ಇಂಟರ್ವ್ಯೂಗೆ ಬರಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿ ವಿಕಲಚೇತನ ಪ್ರಮಾಣ ಪತ್ರ, ಕಂಪ್ಯೂಟರ್ ನಿರ್ವಹಣೆ ಸಂಬಂಧಪಟ್ಟ ಹುದ್ದೆಗಳಿಗೆ ನಿಗದಿಪಡಿಸಿರ್ತಕ್ಕಂಥ ಪ್ರಮಾಣ ಪತ್ರ ಮತ್ತು 371 ಪ್ರಮಾಣ ಪತ್ರ ಅನುಬಂಧ, ಇವುಗಳನ್ನು ತಾವು ಮೇನ್ ಇಂಟರ್ವ್ಯೂಗೆ ತರಬೇಕಂತಕ್ಕಂಥದ್ದು ಹೇಳುತ್ತಾ, ಇಲ್ಲಿವರೆಗೆ ತಾವು ಯಾರ್ಯಾರಿಗೆ ಇದು ಒಂದು ಕ್ವಾಲಿಫೈಡ್ ಹೊಂದಿದ್ದೀರಿ ಅಂಥವರು ಮತ್ತು ಇಂಟ್ರೆಸ್ಟೆಡ್ ಪರ್ಸನ್ ಇರ್ತಕ್ಕಂಥವ್ರು ತಾವುಗಳನ್ನು ಅರ್ಜಿ ಹಾಕಿ